ವೀಕ್ಷಕರೇ, ಪ್ರಜಾಶಕ್ತಿ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಜೇಂದ್ರ. ವೀಕ್ಷಕರೇ, ನಿಮ್ಗೆ ಈಗಾಗಲೇ ಗೊತ್ತಿರುವಂತ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಲಿಂಗಾಯತ ಸ್ವತಂತ್ರ ಧರ್ಮದ ವಿಚಾರವಾಗಿ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಮೊನ್ನೆ ಸಿದ್ದರಾಮಯ್ಯನವರು ನಡೆಸಿದಂತ ಕಾರ್ಯಕ್ರಮದಲ್ಲೂ ಕೂಡ ಒಂದು ಸಮಾರಂಭದಲ್ಲಿ ಬಹಳಷ್ಟು ಸ್ವಾಮೀಜಿಗಳು ಲಿಂಗಾಯತ ಸ್ವತಂತ್ರ ಧರ್ಮದ ಬಗ್ಗೆ ಅನೇಕ ವಿಚಾರಗಳನ್ನ ಮಂಡನೆ ಮಾಡಿದ್ರು. ಹಾಗಾದ್ರೆ ಲಿಂಗಾಯತ ಸ್ವತಂತ್ರ ಧರ್ಮದ ಬಗ್ಗೆ ಈ ಒಂದು ಚರ್ಚೆಗಳು ನಡೀತಾ ಇರೋದ್ರಿಂದಲೇ ಪರ ವಿರೋಧದ ಚರ್ಚೆಯು ಕೂಡ ನಡೀತಾ ಇದೆ. ಇವತ್ತು ನಾನು ಚಿತ್ರದುರ್ಗದಲ್ಲಿದ್ದೇನೆ. ಚಿತ್ರದುರ್ಗದಲ್ಲಿ ಶಿಕ್ಷಣ ಭೀಷ್ಮ ಹಾಗೆ ಅಖಿಲ ಸಾಹಿತ್ಯ ಪರಿಷತ್ತು ಇದರಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿ ಸೇವೆ ಮಾಡ್ತಾ ಇರುವಂತಹ ವೀರೇಶ್ ಅವರು ನಮ್ಮೊಟ್ಟಿಗೆ, ಡಾಕ್ಟರ್ ವೀರೇಶ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಸರ್. ಸರ್, ಒಂದು ನೇರವಾಗಿ ಪ್ರಶ್ನೆಗೆ ಬರ್ತೀನಿ. ಲಿಂಗಾಯತ ಸ್ವಾತಂತ್ರ್ಯ ಧರ್ಮದ ಬಗ್ಗೆ ತಮ್ಮ ನಿಲುವೇನು ಅಂತ? ನೋಡಿ ಮಾಧ್ಯಮದವರೇ, ಇದೊಂದು ಬಹಳಷ್ಟು ಗೊಂದಲ ಸೃಷ್ಟಿಯಾಗುವಂಥ ವ್ಯವಸ್ಥೆ ಆಗಿದೆ. ನಾವೆಲ್ಲ ಪರಂಪರಾಗತವಾಗಿ ಶೈವ, ವೀರಶೈವ ಪರಂಪರೆ ಇವೆಲ್ಲವೂ ಕೂಡ ಬಹಳಷ್ಟು ಆಸಕ್ಕಾಗಿ ಮಠಗಳು ಮತ್ತು ಭಕ್ತರು ನಾವೆಲ್ಲ ನಡೆಸಿಕೊಂಡು ಬಂದಂಥದ್ದು ಸತ್ಯವಾಗಿರುವಂಥ ಧರ್ಮ ಇದು. ಇದಾದ ನಂತರ ವೀರಶೈವ ಪರಂಪರೆಯಲ್ಲಿ ನಾನು ಗೊತ್ತಿರುವ ಹಾಗೆ ಎಲ್ಲ ಹಿರಿಯರು ಗೊತ್ತಿದ್ದಾರೆ. ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ ಶೈವ ಪರಂಪರೆ, ವೀರಶೈವ ಉಗಮ, ಅದು ಉಗಮದ ಬಗ್ಗೆ ಯಾವುದೇ ಪ್ರಶ್ನಾತೀತವಾಗಿ ಏನೇ ವಿಷಯಗಳು ಬಂದರೂ ಕೂಡ ಜಗತ್ತಿನ 5 ಗುರುಗಳು ಹಿಂದೆ ನೇಮಕ ಆಗ್ತಾರೆ. ಪಂಚಪೀಠಾಧೀಶ್ವರ ಅಂತ, ರಂಭಾಪುರಿ, ಉಜ್ಜಯಿನಿ, ಶ್ರೀಶೈಲ, ಕಾಶಿ, ಕೇದಾರ ಜಗತ್, ಇವರೆಲ್ಲರೂ ಕೂಡ ನೇಮಕಾತಿ ಆಗಿದ್ದಂಥವರು ಈ ಮನುಕುಲಕ್ಕೆ ಒಳ್ಳೆಯದಾಗುವಂಥ ಕೆಲಸದಲ್ಲಿ ಈ ಜಗತ್ತಿನ ಗುರುಗಳಾಗಿ 5 ಜಗದ್ಗುರುಗಳು ಇವತ್ತು ಕಾಶಿ ಆಗ್ಬೋದು, ಕೇದಾರ ಆಗ್ಬೋದು, ಉಜ್ಜಯಿನಿ ಆಗ್ಬೋದು, ಎಲ್ಲ ಕೂಡ ಆಯಾ ಭಾಗದಲ್ಲಿ ಕೆಲಸ ಮಾಡುವಂಥ ಸಾರ್ವಜನಿಕರಿಂದ ಭಕ್ತರಿಂದ ನೇಮಕ ಮಾಡಿಕೊಂಡಂಥ ಜಗತ್ತಿನ ಜಗದ್ಗುರು 5 ಪೀಠದ ಜಗದ್ಗುರು, ಅದು ಗೊತ್ತಿರುವಂಥದ್ದು. ಅದು 12ನೇ ಶತಮಾನದವರೆಗೂ ನಡೆದಿರೋದು ಸತ್ಯ. ಈಗಲೂ ಕೂಡ ಪಂಚಪೀಠಾಧೀಶ್ವರರು ಇರೋದು ಸತ್ಯ. ನಾನು ಪಂಚಪೀಠಾಧೀಶ್ವರ ಪರವಾಗಿ ಮಾತನಾಡೋನಲ್ಲ, ಲಿಂಗಾಯತರ ಪರವಾಗಿ ಮಾತಾಡೋದು, ಸತ್ಯದ ಕಡೆ ಮಾತಾಡುವಂಥ ಮಾನಸಿಕ ಸ್ಥಿತಿ ನಮಗಿದೆ. ನೋಡಿ, ನಾವೆಲ್ಲ ಇಂದಿನ ಪರಂಪರೆಯ ಬಸವಾದಿ ಶರಣರು ಕೂಡ, ಬಸವನ ಬಾಗೇವಾಡಿ ಅವರ ಜನ್ಮಸ್ಥಳದಲ್ಲಿ ಕೂಡ ನೀವೆಲ್ಲ ಈಗಲೂ ಕೂಡ ವೀಕ್ಷಣೆ ಮಾಡಿ, ಯಾವುದೇ ಚೋಳರ ಕಾಲದ ದೇವಸ್ಥಾನಗಳು ಇದ್ದರೆ ಅದಕ್ಕೆ ಓಂ ನಮಃ ಶಿವಾಯ ಅಂತ ಈಶ್ವರಲಿಂಗಕ್ಕೆ ನಾಮಾಂಕಿತಗಳು ಇದ್ದಾವೆ. ಈಗಲೂ ಕೂಡ ನೀವು ಓದಿದರೆ ಅದು ಗೊತ್ತಾಗ್ತದೆ. ಆನಂತರ ಬಸವಣ್ಣನವರ ತಾಯಿ ಕೂಡ ಈಶ್ವರಲಿಂಗನ ಭಕ್ತರಾಗ್ತಾಳೆ. ಅಲ್ಲಿ ಬಸವೇಶ್ವರನ ದೇವಸ್ಥಾನಕ್ಕೆ ನಡ್ಕೊಳ್ತಾಳೆ. ಪ್ರಾತಃ ಕಾಲದಲ್ಲಿ ಈ ಸಮಾಜಕ್ಕೆ ಒಳ್ಳೆ ವ್ಯಕ್ತಿ ಬೇಕು, ಒಳ್ಳೆ ಮಗು ಬೇಕು, ಈ ಒಳ್ಳೆ ಜ್ಞಾನಿಯಾಗಿರಬೇಕು, ಬುದ್ಧಿವಂತನಾಗಿರ್ಬೇಕು, ಏನಾದರೂ ಒಳ್ಳೆ ಕೆಲಸ ಮಾಡುವಂಥ ಒಂದು ಶ್ರೇಷ್ಠ ಮಗು ಬೇಕು ಅಂತ ದೇವ್ರನ್ನ ಅರಿಕೆ ಮಾಡ್ತಾರೆ. ಇವತ್ತಿಗೂ ಕಾಲದಲ್ಲಿ ಎಲ್ಲರೂ ಕೂಡ ಅಭಿವ್ಯಕ್ತಿ ಶಕ್ತಿ ದೇವ್ರನ್ನ ನಾವು ಬೇಡದಲ್ಲೇ ದೇವ್ರ ನೆನೆಸ್ದಲ್ಲಿ ಯಾವ ಕೆಲಸನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ಆ ತಾಯಿ ಪ್ರಾತಃ ಕಾಲದಲ್ಲಿ ಪೂಜಿಸಿ ಭಕ್ತಿಯಿಂದ ಕೇಳಿದ್ರಿಂದ ಆ ಬಸವಣ್ಣ ಮಗು ಆಯಿತು ಅಂತ. ಆ ಮಗು ಆದಮೇಲೆ ಆತಗೆ ಮತ್ತೆ ಬಸವಣ್ಣ ಅಂತ ಹೆಸರಿಡ್ತಾರೆ. ಬಸವಣ್ಣವ್ರು ಬಂದಮೇಲೆ ಈ ಲಿಂಗಾಯತ ವೀರಶೈವ ಧರ್ಮಕ್ಕೆ ಒಂದು ಹೊಸ ಪರಿಕಲ್ಪನೆ ಬಂತು. ಅವತ್ತು 12ನೇ ಶತಮಾನದಲ್ಲಿ ಕೂಡ ಶಿವನ ದೇವಸ್ಥಾನಗಳು ಇದ್ದವು, ಚೋಳರ ಕಾಲದವೆಲ್ಲ. ಅಲ್ಲೆಲ್ಲ ಕೂಡ ಮಲಿನ ಆಗಿದ್ದಂಥವರು, ಜಾತಿಯಲ್ಲಿ ಹಿಂದುಳಿದಂಥವ್ರಾಗ್ಬೋದು, ಅವರು ಯಾವುದೇ ರೀತಿಯಲ್ಲಿ ದೇವಸ್ಥಾನದ ಒಳಗಡೆ ಬರದೇ ಇರುವಂಥ ಸ್ಥಿತಿ ಅವತ್ತು ನಿರ್ಮಾಣ ಆಗಿದ್ದು ಸತ್ಯವಿರ್ಬೋದು. ಆದರೆ ಬಸವಣ್ಣ ಬಂದಮೇಲೆ ಅವರು ಜಾತಿಯನ್ನು ತ್ಯಜಿಸಿ ಬ್ರಾಹ್ಮಣ ಕುಲವನ್ನು, ನಮ್ಮಲ್ಲಿ ಜಾತಿಯಲ್ಲಿ ಕೂಡ ಅನೇಕ ಅನೀತ ಪದ್ಧತಿಗಳಿದ್ದಾವೆ, ಬೇರೆ ಧರ್ಮದಲ್ಲಿದ್ದಾವೆ, ಅದನ್ನೆಲ್ಲ ಹೊಸದಾಗಿ ಧರ್ಮ ಆಗಲಿ ಅನ್ನೋ ದೃಷ್ಟಿಯಿಂದ ಬಸವಣ್ಣ ಈಶ್ವರನ ಪ್ರಕೃತಿಯಲ್ಲಿ ದೇವರು ಅಂತ ಭಾವಿಸುವ ಒಂದು ಲಿಂಗವನ್ನು ಅಂಗೈಯಲ್ಲಿ ಧರಿಸಿ ಲಿಂಗವನ್ನು ಪೂಜಿಸಿ ನಾವು ಎಲ್ಲ ಧರ್ಮದಲ್ಲಿ ಮತ್ತು ಮನೆಯಲ್ಲಿ ಕೆಲಸ ಮಾಡುವ ವ್ಯವಸ್ಥೆಯಲ್ಲಿ ನಾವಲ್ಲಿ ಇರಬೇಕು. ಅದಕ್ಕೆ ಬಸವಣ್ಣ ಅಂದಿನ ವಚನದಲ್ಲೇ ಹೇಳ್ತಾನೆ, ಕಲ್ಲೊಳಗೆ ಹೊನ್ನುಂಟು, ಮರದೊಳಗೆ ಅಗ್ನಿ ಉಂಟು, ಹಾಲೊಳಗೆ ತುಪ್ಪ ಉಂಟು, ಎಲ್ಲ ಅಂತರಾತ್ಮದಲ್ಲಿ ಶಿವನು ಏನು ಅಂತ ಅಂತರಕ್ಕೆ ಆತ ಕೈ ಮುಗಿದು ಹೇಳ್ತಾನೆ. ಆನಂತರ ಲಿಂಗಾಯತ ಧರ್ಮ ತುಂಬ ಚೆನ್ನಾಗಿ ಬೆಳೀತಿದೆ. ನಾನು ಕೂಡ ಗಮನಿಸಿದೆ. ನಾನು ಬಹಳಷ್ಟು ಬಸವಾದಿ ಶರಣರ ವಚನದ ಬಗ್ಗೆ, ಶರಣ ಸಾಹಿತ್ಯ ಪರಿಷತ್ತಿನ ಬಗ್ಗೆ, ಮಠಾಧೀಶರು ಮಾಡುವ ಕೆಲಸದ ಬಗ್ಗೆ ನನಗೆ ತುಂಬ ಮೆಚ್ಚುಗೆ. ನಾನು ಕೂಡ ಬಸವ ಅಭಿಯಾನ ಬಂದಾಗ ಬಸವಣ್ಣನ ವಿಚಾರಗಳು ಎಲ್ಲ ಇಡೀ ದೇಶಕ್ಕೆ ಅದು ಸಲ್ಲಬೇಕು, ಅದರಿಂದ ನಾವು ಆಚರಣೆಯಲ್ಲಿ, ನಿಜಾಚರಣೆಯಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅನ್ನುವ ಮನಸ್ಥಿತಿ ನನಗಿದ್ರೂ ಕೂಡ ಈ ದ್ವಂದ್ವವನ್ನು ನಾವು ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಉದಾಹರಣೆಗೆ ಕೇಳ್ಬೋದು ಸರ್, ವೀರಶೈವ
ಪದ್ಧತಿಗಳೇ ಬೇರೆ, ಲಿಂಗಾಯತ ಪದ್ಧತಿಗಳೇ ಬೇರೆ, ಹ್ಮ್. ವೀರಶೈವರ ಆಚರಣೆಗಳೇ ಬೇರೆ, ಲಿಂಗಾಯತರ ಆಚರಣೆಗಳೇ ಬೇರೆ ಅಂತ ಕೆಲವು ಸ್ವಾಮೀಜಿಗಳು ಹೇಳ್ತಾರೆ. ಖಂಡಿತ ಖಂಡಿತ. ನೋಡಿ, ವೀರಶೈವ ಪರಂಪರೆಯಲ್ಲಿ ಈಗಲೂ ಕೂಡ ಅನೇಕ ಹೋಮ ಯಜ್ಞ ಹವನ ಇತ್ಯಾದಿಗಳನ್ನು ನಾವು ಮಾಡೋದನ್ನ ನೋಡ್ತಾ ಇದ್ದೀವಿ. ಅದು ಅವ್ರಿಗೆ ಅದರಲ್ಲಿ ಯಾವ ಶಕ್ತಿ ಕಂಡಿದೆಯೋ ಅದು ಪರಂಪರೆಯಲ್ಲೇ ಅಪ್ಪ ಮಾಡಿದ, ಮಗ ಮಾಡಿದ, ಮೊಮ್ಮಗ ಮಾಡಿದ ಅಂತ ನಾವು ಆ ಕಾಲದಿಂದ ಬಂದಿದ್ದೀವಿ. 12ನೇ ಶತಮಾನದಲ್ಲಿ ಇನ್ನೂ ಸರಳೀಕರಣ ಆಗಿದೆ. ದೇವರು ಎಲ್ಲಿದ್ದಾನೆ ಅಂದರೆ ನಮ್ಮಲ್ಲಿ ಇದ್ದಾನೆ ಅಂತ ಬಸವಣ್ಣ ಹೇಳಿದ್ದು. ಅದು ಬಹಳ ಆಧುನಿಕವಾಗಿರುವಂಥ ಒಂದು ಸಿದ್ಧಾಂತ. ಅದು 12ನೇ ಶತಮಾನ ಇವತ್ತಿಗೂ ಪ್ರಸ್ತುತ. ವಚನಗಳಾಗ್ಬೋದು, ಕನ್ನಡ ಭಾಷೆ ಆಗ್ಬೋದು, ಇವತ್ತಿಗೂ ಪ್ರಸ್ತುತ. ಆದರೆ ಬಸವಣ್ಣನ ಸರಳೀಕರಣ ಏನಾಯಿತು, ಅಂಗೈಯಲ್ಲಿ ಧರಿಸ್ಬೇಕು ಅಂತ. ಅದರಿಂದ ಅವರು ಪರಂಪರೆಯಲ್ಲಿರುವಂಥದ್ದು ಲಿಂಗಾಯತ ಪರಂಪರೆಯಲ್ಲಿರೋದು ಒಂದಕ್ಕೊಂದು ದೂರ ಇರುವಂಥ ಸ್ಥಿತಿ ಇದೆ. ಆದ್ದರಿಂದ ನಾವೇನು ಮಾಡಬೇಕು, ಇವತ್ತು ನಮ್ಮ ಮುರುಘರಾಜೇಂದ್ರ ಮಠ, ಹಿಂದಿನ ಜಯದೇವ ಜಗದ್ಗುರು ಆಗ್ಬೋದು, ಬೇರೆ ಬೇರೆ ಶಾಂತವೀರ ಸ್ವಾಮಿಗಳಾಗ್ಬೋದು, ಮಲ್ಲಿಕಾರ್ಜುನ ಜಗದ್ಗುರು ಆಗ್ಬೋದು, ಅವರೆಲ್ಲ ಕಾಲದಲ್ಲಿ ಇವತ್ತಿನ ಹಳೆಯ ಮಠಗಳಲ್ಲೇ ನೋಡಿದ್ರು ವೀರಶೈವ ಸಮಾಜ ಅಂತ ಇದೆ. ಮಠದ್ದು ಕೂಡ ವೀರಶೈವ ಸಮಾಜ ಅಂತ ಇದೆ. ವೀರಶೈವ ಸಮಾಜ ಆದ ಮುರುಘರಾಜೇಂದ್ರ ಮಠಕ್ಕೆ ಅನೇಕ ದಾಸೋಹ ಕೊಡ್ತಾರೆ, ಧಾನ್ಯ ಕೊಡ್ತಾರೆ, ಆಸ್ತಿಗಳನ್ನು ಕೊಡ್ತಾರೆ. ಅಂದ್ರೆ ಅವತ್ತು ಸಮಾಜ ಇತ್ತು ಅಂತ. ಇವತ್ತು ನಾವು ಅಲ್ಲಗಳೆಯಕ್ಕಾಗಲ್ಲ. ಆದರೆ ಇವರ ಇಬ್ಬರಲ್ಲಿ ಸಮನ್ವಯ ಆಗಬೇಕಾಗಿದೆ. ವೀರಶೈವರಲ್ಲಿ, ಲಿಂಗಾಯತರಲ್ಲಿ. ಲಿಂಗಾಯತರು ಅಂದ್ರೇನು, ಲಿಂಗವನ್ನು ಆಯ್ತ ಮಾಡಿಕೊಂಡು ಯಾರು ಪೂಜೆ ಮಾಡಲ್ಪಡ್ತಾರೋ, ಬಸವಣ್ಣರ ಆಚಾರ ವಿಚಾರಗಳನ್ನು ನಡೆಯಲು ನುಡಿಯಲ್ಲಿ ತರ್ತಾರೆ, ಅವ್ರು ಲಿಂಗಾಯತರು ಅನ್ನೋದು ಕರೆಕ್ಟು. ಆದರೆ ಎಲ್ಲ ವರ್ಗದವರು ಆಗಿನ ಕಾಲದ ಮಾದಾರಾಯ ಚೆನ್ನಯ್ಯ ಆಗ್ಬೋದು, ಬೋವಿ ಸ್ವಾಮಿಗಳಾಗ್ಬೋದು, ಇನ್ನೊಬ್ರು ಆಗ್ಬೋದು, ಎಲ್ಲರೂ ಕೂಡ ಲಿಂಗವನ್ನು ಆಯ್ಕೆ ಮಾಡ್ಕೊಂಡು, ಅಕ್ಕಮಹಾದೇವಿ ಕೂಡ ಆಯ್ಕೆ ಮಾಡ್ಕೊಳ್ತಾರೆ. ಅಲ್ಲಿ ಅನುಭವ ಮಂಟಪಕ್ಕೆ ಬರುವ ಸಂದರ್ಭದಲ್ಲಿ ಕೂಡ ಲಿಂಗವನ್ನು ಆಯ್ಕೆ ಮಾಡ್ಕೊಂಡೇ ಬರ್ತಾಳೆ. ಇಷ್ಟೆಲ್ಲ ಇದ್ರೂ ಕೂಡ ಸ್ವಾತಂತ್ರ್ಯ ಧರ್ಮ, ಲಿಂಗಾಯತ ಸ್ವತಂತ್ರ ಧರ್ಮ ಯಾಕೆ ಆಗ್ಬಾರ್ದು ಅಂತ? ಆಗಬೇಕು ಅಂದ್ರೆ ನಾವು ಬಹುಸಂಖ್ಯಾತರಾಗ್ತೀವಿ. ಉದಾಹರಣೆಗೆ ಎಲ್ಲ ವರ್ಗದವರು ಕಾಯಕ ಮಾಡುವ ಅಂದಿನ ಕಾಲದಲ್ಲಿ ಕಾಯಕ ಮಾಡಿಬಿಟ್ರು. ಕಾಯಕ ಮಾಡಿದ್ರಲ್ಲಿ ಜಾತಿ ಆಗ್ಬಿಡ್ತೀವಿ. ಅದು ಬೇಕಾಗಿದ್ದರೆ ನಾವೆಲ್ಲ ಸಮಾನರೇ. ಬಸವಣ್ಣ ಹೇಳಿದೆ, ಇವನಾರವ ನಮ್ಮವಂತ. ಅಂದು ಅವತ್ತೇ ನಮ್ಮವರಾಗಿದ್ರೆ ಇಲ್ಲಿವರೆಗೂ ಇದು ಬೆಳೀತಿದ್ದಿಲ್ಲ. ಈಗಲೂ ಬೆಳೀತಾ ಇರೋದೇನೆಂದ್ರೆ ಈ ಜಾತಿ ಎನ್ನುವ ಅನಿಷ್ಟ ಪದ್ಧತಿ ಆಯ್ತು. ಇಡೀ ಎಲ್ಲ ವರ್ಗದವರು, ಹರಿಜನರು, ಗಿರಿಜನರು, ಮತ್ತೊಬ್ರು, ಹಿಂದುಳಿದವರೆಲ್ಲ ಲಿಂಗವನ್ನು ಧರಿಸ್ತೀವಿ ಅಂತ ಕಂಡು ಆ ಲಿಂಗಾಯತ ಧರ್ಮವನ್ನು ಆಚರಣೆ ಮಾಡಿದ್ರಿಂದ ಆಗುವ ಸರ್ಕಾರದಿಂದ ಲಾಭದ ಅಂಶ ಎಷ್ಟು ಮಟ್ಟಿಗೆ ಸಾಧ್ಯ? ಅದು ಕೂಡ ಲಿಂಗಾಯತ ಸ್ವತಂತ್ರ ಧರ್ಮ ಆದರೂ ನಮಗೆ ಅದು ಸಿಗುತ್ತೆ ಅನ್ನೋದು ಸುಳ್ಳು. ನಾವು ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳಿದ್ಮೇಲೆ ನಾವು ಕಾಯಕ ಮಾಡೋದ್ರ ಮೂಲಕ ಕೈಲಾಸ ಕಾಣಬೇಕು ಹೊರತು ಸರ್ಕಾರದಿಂದ ಸಿಗುತ್ತೆ, ಆ ಸೌಲಭ್ಯ ಸಿಗುತ್ತೆ, ಅದನ್ನು ಮಾಡೋದ್ರಿಂದ ಏನು ಕೈಲಾಸ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅಲ್ಲಿರುವಂಥ ಕೆಲವು ವ್ಯತ್ಯಾಸಗಳು, ಇಲ್ಲಿರುವಂಥ ಭಾವನೆಗಳು, ಇದನ್ನು ಕೂಡ ಸಮಾಜದವರು ಇವತ್ತು ಬಹಳ ದೊಡ್ಡ ಜನ ಹಿರಿಯರಿದ್ದಾರೆ. ಇದು ಸಮನ್ವಯ ಆಗಬೇಕು. ಪಂಚಪೀಠಾಧೀಶರು ನಮ್ಮದೇ ಸರಿ ಅಂತ ಅವರು ಹಠ ಧೋರಣೆಗಳು ಹೋಗಬಾರ್ದು. ಲಿಂಗಾಯತ ಧರ್ಮದವರು ಇದು ನಮ್ಮದೇ ಸರಿ ಅಂತ ಇವರು ಹಠ ಧೋರಣೆ. ಇದರಲ್ಲಿ ತತ್ವ ಸಿದ್ಧಾಂತಗಳನ್ನು ಸರಿಯಾಗಿ ಅರಿತುಕೊಂಡು ಎಷ್ಟು ಸಾಧ್ಯನೋ ಒಂದು ಸಮತೋಲನ ಮಾಡಿ ಎರಡಕ್ಕೆ ಪೂರ್ಣ ಪ್ರಮಾಣವಾಗಿರುವಂಥ ಒಂದು ಮಧ್ಯದ ಶಬ್ದವನ್ನು ಬಳಸಿದರೆ ವೀರಶೈವ ಲಿಂಗಾಯತ ಒಂದಿಷ್ಟು ಸಾರ್ಥಕ ಆಗ್ತದೆ. ಯಾಕೆಂದರೆ ಈ ಜಗತ್ತಿನಲ್ಲಿ ಇರೋರಲ್ಲೇ ವೀರಶೈವರು ಲಿಂಗಾಯತರೇ. ಹಿಂದೆಲ್ಲ ಬಂದಿದ್ದು ಹಂಗೆ ತಾನೆ. ಈಗ ಸ್ವತಂತ್ರ ಧರ್ಮ ಬೇಕು ಅಂತ ಹಿರಿಯ ಅನೇಕ ಶರಣ ಸಾಹಿತ್ಯದ ಮತ್ತು ವಚನ ಸಾಹಿತ್ಯದ ಗುರುಗಳು ಅವ್ರು ಮಾಡೋದು ನಾವು ತಪ್ಪು ಅಂತ ಹೇಳಲ್ಲ. ಆದರೆ ನಾವು ನಮ್ಮವ ಅಂತ ಅನ್ನುಕೊಳ್ಳುವ ಭಾವನೆಯಲ್ಲಿ ನಾವು ಹೋದ್ರೆ ಮಾತ್ರ ವೀರಶೈವ ಲಿಂಗಾಯತ ಧರ್ಮ ಸಮನ್ವಯವಾಗಿ ಉಳಿತದೆ. ಇಲ್ಲಾಂದ್ರೆ ಮತ್ತೆ ಅರಿದು ಹಂಚಿದ್ರೆ ಅವನ್ಯಾರವ ಇಲ್ಲಿ ಬರುತ್ತೆ. ಮತ್ತೆ ಬಸವಣ್ಣಗೆ ನಾವು ಗೌರವ ಕೊಟ್ಟಂಗಾಗಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ವೀರಶೈವರು ಬಸವಣ್ಣ ಅವ್ರನ್ನ ಒಪ್ಪಲ್ಲ ಅಂತ ಮಾತಾಡ್ತಾರೆ. ಒಪ್ಪಬೇಕು. ವೀರಶೈವರು ಬಸವಣ್ಣ ಒಪ್ಪಲೇಬೇಕು. ಅವರು ಒಂದು ರೀತಿಯಲ್ಲಿ ಜಗತ್ತಿನ ಗುರುಗಳು ನಾವು ಅಂತ ಅವರೇ ಡಿಕ್ಲೇರ್ ಮಾಡ್ಕೊಳ್ಳೋ ಬದಲು ನಾವು ಜನಮೆಚ್ಚಿದ ಭಕ್ತರ ಜಗದ್ದುಗಳು ಆಗಬೇಕು ಹೊರತು ಸೆಲ್ಫ್ ಡಿಕ್ಲೇರ್ಡ್ ಜಗದ್ದುಗಳು ನಾವು ಭಾಳ ಜನ ಆಗಿದ್ದೀವಿ. ಮಾತೆ ಅಂತವರು ಕೂಡ ಸೆಲ್ಫ್ ಡಿಕ್ಲೇರ್ಡ್ ಜಗದ್ದುಗಳಾದರು. ಜಗದ್ದೂರು ಮಾತೆ ಮಾದೇವಿ ಅಂತ ಯಾವ ಪುರಾತನ ಕಾಲದಿಂದ ಅದು ಕೊಟ್ಟಂಥ ಪದವಿಗಳಲ್ಲ. ಅದರಿಂದ ಜಗತ್ತಿನ ಜಗದ್ದುಗಳು ಅನ್ನೋರು ಯಾರು ಅಂದರೆ ಶ್ರೇಷ್ಠ ಕೆಲಸಗಳನ್ನು ನಡೆಯಲ್ಲಿ, ನುಡಿಯಲ್ಲಿ, ಶರಣ ಸಾಹಿತ್ಯದಲ್ಲಿ, ಪರಂಪರೆಯಲ್ಲಿ ಇರುವಂಥ ಇತಿಹಾಸನ ತಿಳಿದುಕೊಂಡು ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರು ನಿಜವಾದ ಲಿಂಗಾಯತರು, ವೀರಶೈವರು ಅಂತ ಆಗ್ತೀವಿ ಅಂತ ನನ್ನ ಅಭಿಪ್ರಾಯ. ಎಸ್, ಒಟ್ಟಾರೆ ಈ ಜಾತಿ ಜನಗಣತಿಯ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಒಂದು ಗೊಂದಲದ ಗೂಡಾಗಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಸರ್ಕಾರಗಳು ಇದನ್ನು ಬಹಳ ಸರಳೀಕರಣ ಮಾಡಬೇಕು. 60 ಅಂಶ, ಇನ್ನೊಂದು ಅಂಶ ಬೇಕಾಗಿದ್ದಿಲ್ಲ. ಬಹಳ ಬುದ್ಧಿವಂತ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು. ಅವರು ಏಕಪಕ್ಷೀಯ ನಿರ್ಣಯ ತೆಗೆದುಕೊಳ್ಳೋ ಬದಲು ಇವತ್ತು ಬಹಳಷ್ಟು ಸರ್ಕಾರದ ಇಲಾಖೆಯಲ್ಲಿ ಅಂಗಸಂಸ್ಥೆಗಳು ಕೆಲಸ ಮಾಡ್ತವೆ.
ಇವತ್ತು ಭಾಳ ಜನಕ್ಕೆ ನಾವು ಅನುಕೂಲ ಕೊಡ್ತೀವಿ, ಗೃಹಲಕ್ಷ್ಮಿ ಕೊಡ್ತೀವಿ, ಬಡವರಿಗೆ ಅಕ್ಕಿ ಕೊಡ್ತೀವಿ, ವೃದ್ಧಾಪ್ಯ ವೇತನ ಕೊಡ್ತೀವಿ. ಇದೆಲ್ಲ ಬೆನಿಫಿಟ್ ಕೊಡುವಂಥರಲ್ಲ. ಯಾರು ಇದನ್ನು ಅಪ್ಡೇಟ್ ಆಗಿ ನೀವು ಮಾಡಲ್ಲೋ, ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡು ಇತ್ಯಾದಿ ಕೆಳಕಂಡ ಅಂಶಗಳನ್ನ ನೀವು ಒಂದು ವಾರದಲ್ಲಿ ಕೊಡಲ್ಲ, ನಿಮಗೆ ಮುಂದಿನ ತಿಂಗಳದ ಆ ಸೌಲಭ್ಯ ಇಲ್ಲ ಅಂದರೆ ಎಲ್ಲರೂ ಸಾಲಾಗಿ ನಿಂತು ಮಾಡಿಸ್ಕೊಳ್ತಾರೆ. ಆ ಶಿಕ್ಷಕರನ್ನು ಬಳಸ್ಕೊಳ್ತಾರೆ. ನೋವಿನ ಸಂಗತಿ. ನಾವು ಈ ಸಮಾಜದಲ್ಲಿ ಲಾಂಛನ ಧರಿಸಿದ ಗುರುಗಳನ್ನು ಗುರುಗಳು ಅಂತೀವಿ, ಅಕ್ಷರ ಗಳಿಸಿದವ್ರನ್ನ ಗುರುಗಳು ಅಂತೀವಿ. ಅಕ್ಷರ ಕಲಿಸಿದ ತಮ್ಮ ಗುರು. ಆ ಗುರುಗಳು ಜನಗಣತಿ ಅಲ್ಲದೆ ಇನ್ನೇನು ದನಗಳಷ್ಟು, ಕುರಿಗಳಷ್ಟು, ಮೇಕೆಗಳಷ್ಟು ಬರ್ಕೊಳ್ಳೋ ಸ್ಥಿತಿಯಲ್ಲಿ ಅವರು ಹೋಗಿದ್ದಾರೆ. ಮಕ್ಕಳಿಗೆ ಪಾಠ ಇರಲಿ, ಶಿಕ್ಷಣ ಇರಲಿ, ಫಲಿತಾಂಶ ಕಡಿಮೆ ಆದರೆ ನಿಮಗೆ ಸಂಬಳ ಕಡಿಮೆ ಮಾಡ್ತೀವಿ. ಇವೆಲ್ಲವೂ ಗೊಂದಲದ ವಾತಾವರಣದಲ್ಲಿ ಇನ್ನೂ ಈ ರಾಜ್ಯ, ಈ ಪ್ರಜಾಪ್ರಭುತ್ವ ಇನ್ನೂ ಗೊಂದಲ ಅಂದರೆ ಆಳ್ವಿಕೆ ಮಾಡುವಂಥರಲ್ಲಿ ಕೂಡ ಏಕ ಮನಸ್ಥಿತಿಗಳಿಲ್ಲ. ಎಲ್ಲ ಸ್ವಪ್ರತಿಷ್ಠೆಗೆ ನಿಂತಿದೆ. ಇದು ರಾಜಕೀಯ ಅತಂತ್ರ ಕುತಂತ್ರ ಅನ್ನೋ ಶಬ್ದವನ್ನೇ ಬಳಸಬೇಕಾಗಿದೆ. ಇದು ಕೂಡ ಆಗಬಾರ್ದಾಗಿತ್ತು ಅನ್ನೋ ವಿಷಯ. ಒಟ್ಟಾರೆ ವೀಕ್ಷಕರೇ, ಬಸವಣ್ಣನವರು ಇವ ನಮ್ಮವ ಅಂತ ಹೇಳಿದ್ರು. ಈಗಿನ ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ಬಸವಣ್ಣನವರನ್ನ ಫಾಲೋ ಮಾಡುವಂತವ್ರು, ಬಸವಣ್ಣನವರ ಅನುಯಾಯಿಗಳಾದಂಥವ್ರು ಈ ಧರ್ಮವನ್ನ ಒಡೆಯುವಂಥದ್ದು, ಜಾತಿಗಳನ್ನ ಒಡೆಯುವಂತ ಕೆಲಸಗಳನ್ನ ಮಾಡಬಾರ್ದು ಅನ್ನುವಂಥದ್ದು ಡಾಕ್ಟರ್ ವೀರೇಶ್ ಅವರ ಮಾತಾಗಿತ್ತು. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.